खुर्ची तू जय मंगलम जय नमः पार्वती शिवा हर हर महादेव. ಜಗನ್ಮಾತೆಯನ್ನು ಸದ್ಗುರು ಶಿವಾನಂದಪ್ಪಂಗಳವರನ್ನು ಸದ್ಗುರು ಪೂರ್ಣಾನಂದಪ್ಪಂಗಳವರನ್ನು ಸದ್ಗುರು ಶ್ರದ್ಧಾನಂದಪ್ಪಂಗಳವರನ್ನು ಎನ್ನ ಅಂತರಾಳದಲ್ಲಿ ಸ್ಮರಿಸಿಕೊಂಡು ಇಷ್ಟು ದಿನಗಳ ಪರ್ಯಂತ ಅಧಿಕ ಮಾಸದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಹರಳಕಟ್ಟೆಯ ಪೂಜ್ಯರ ದಿವ್ಯ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶ್ರೀಮಠದ ಒಡೆಯರಾಗಿರತಕ್ಕಂಥ ಯಾವ ಈ ಸಾನ್ನಿಧ್ಯದಿಂದ ಪೂಜ್ಯರಿಂದ ನಾಮಾಂಕಿತರಾಗಿರ್ತಕ್ಕಂಥ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಿಗೆ ನಮಸ್ಕರಿಸಿ, ಅಧಿಕ ಮಾಸದಲ್ಲಿ ಇಲ್ಲಿಯ ಪರ್ಯಂತ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ವಿದ್ಯಾನಂದ ಶ್ರೀಗಳಲ್ಲಿಯೂ ಹಾಗೂ ಬೀರಪ್ಪ ಶಾಸ್ತ್ರಿಯವರಲ್ಲಿಯೂ ಶಿವಪುತ್ರಪ್ಪ ಶಾಸ್ತ್ರಿಯವರಲ್ಲಿಯೂ ಅದೇ ರೀತಿಯಾಗಿ ಜಗನ್ಮಾತಾ ಸ್ವರೂಪಿಣಿಯರಾಗಿರ್ತಕ್ಕಂಥ ತಾಯಿ ಬ್ರಹ್ಮ ವಿಷ್ಣು ಮಹೇಶ್ವರ ಉಪಾಧಿ ಅವರೇ, ಶ್ರೀದೇವಿ ತಾಯಿಯವರು, ಸುವರ್ಣ ತಾಯಿಯವರು, ಯಲ್ಲಮ್ಮ ತಾಯಿಯವರು, ನಿರಂಜನ ಮಾತಾ ಅವರು, ಇನ್ನು ನಮ್ಮ ಸಂಗೀತ ನಿಂಗಪ್ಪಣ್ಣ ಅಂಗಡಿಯವರು, ಇನ್ನು ಭಾಳಷ್ಟು ಮಂದಿ ಭಾಳ ವಿದ್ವಾಂಸರು ಬಂದಿರಿ, ಭಾಳ ಪುಣ್ಯಜೀವಿಗಳು ಬಂದಿರಿ. ಪರಿಚಯ ಇಲ್ಲದೆ ಹೆಂಗೆ ಹೇಳ್ತೀರಿಪ್ಪ ಅಂದ್ರೆ, ಇಂಗ್ಲೀಷ್ನಾಗ ಒಂದು ಭಾಷೆ ಅದು, ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಿಮ್ಮ ಮುಖಗಳನ್ನು ನೋಡಿದರೆ ಅನ್ನಿಸ್ತದ ನೀವೇ ನಿಜವಾಗಿ ಶರಣರು ಅಂತ ಅನ್ನಿಸ್ತದೆ. ಅದಕ್ಕೆ ತಮಗೆಲ್ಲರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ಶಿವಸ್ವರೂಪಿಗಳೇ. ಇವತ್ತಿನ ವಿಷಯ ಶರಣರ ಮಹಿಮೆ. ಹಾಂ, ಈಗ ನಾನು ಮೊದಲ ನಮ್ಮ ಅವ್ವನ ಮಹಿಮೆ ಹೇಳ್ತೇನೆ. ಅವ್ವ ಜಗನ್ಮಾತೆ ಶಿವ ಮತ್ತು ಶಕ್ತಿಗೆ ಭೇದಿಲ್ಲ. ಅಲ್ಲಿ ಶರಣರದು ಒಂದು ಮಾತು ಹೆಂಗೆ ಹೇಳ್ತಾರಂದ್ರೆ, ಶರಣೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣರು ಕುಳಿತ ಸ್ಥಳವೇ ಪಾವನ ಕಾಣಿರೋ ಅಂತ. ಹಂಗೆ ಅವರಲ್ಲಿ ಆ ಕ್ವಾಲಿಟಿ ಇರಬೇಕು, ಆ ಗುಣಮಟ್ಟ ಇರಬೇಕು. ಉದಾಹರಣೆಯಾಗಿ 57 ವರ್ಷಗಳ ಪರ್ಯಂತ ಏನು ಆ ತಂಬೂರಿ ಕೆಳಗೆ ಇಳ್ಳಾರ್ದ ನಾಮಸ್ಮರಣೆಯನ್ನು ಬೆಳೆಸ್ಕೊಂಡು ಬಂದಾರಲ್ಲ, ಇವರು ಒಬ್ಬರು ಶರಣರನ್ನ, ಸೋಮನಕೊಪ್ಪದವ್ರು ಒಬ್ಬರು ಶರಣರನ್ನ. ಇಂಥವ್ರಿಗೂ ಶರಣರು ಅನ್ಬೇಕಂತ. ಆದರೆ ಈ ಶರಣತ್ವವನ್ನು ಸಾಧನೆ ಮಾಡಬೇಕು ಅಂದಾಗ ಶರಣರಕ್ಕೆ ನಾವು ಹಂಗೆ ಅಲ್ಲ. ಸಾಧನೆ ಅಂದರೆ ಏನು? 1ನೇ ಅಧ್ಯಾಯದ ಚಿದಾನಂದವಧೂತರು ಬರೆದಿರತಕ್ಕಂಥ ದೇವಿಯ ಮಾತ್ಮೆಯ ಗ್ರಂಥದಲ್ಲಿ 1ನೇ ಅಧ್ಯಾಯದ ಕೊನೆ ಅಂದರೆ 62ನೇ ಶ್ಲೋಕ ಹೇಳ್ತದೆ. ಏನು ಹೇಳ್ತದಂದ್ರೆ, ಇಂತು ಬಹುಕಾಲದಲ್ಲಿ ದೇವಿಯನ್ನಂತೂ ಭಜಿಸುತ್ತಿರಲು ಗುರು ಹೇಳಿಕೊಟ್ಟ ನೇಮಾನುಸಾರವಾಗಿ ಕ್ರಮಬದ್ಧವಾಗಿ ತಪಸ್ಸು ಮಾಡ್ತಾ ಇದ್ದಾಗ, ಇಂತು ಬಹುಕಾಲದಲ್ಲಿ ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿ ಆವಾಗ ಬಲಗಣ್ಣಂತೂ ಹಾರಿತು, ಬಲದ ಭುಜವದರಿತು. ಆವಾಗ 3 ಮಂದಿಗೆ ಸಂದೇಶ ಬಂತು. ಸಂದೇಹ ಅಂದರೆ ಸಂಶಯ, ಸಂದೇಹ ಅಲ್ಲ, ಸಂದೇಶ ಬಂತು. ಏನಂತ? ಚಿಂತಿ ಬಿಡೋ ಇಕೋ ದೇವಿ ಬಂದಳು ಎಂತೆನುತ್ತ ಆಕಾಶ ಒದರಲು ಅಂತರದಿ ನೆನೆದವು ಚಿದಾನಂದಾತ್ಮ ಗುರುವರ್ಣ. ಹಿಂಗೆ ಆ ಗುರು ಕರುಣೆ ಯಾರಿಗೆ ಆಗಿರ್ತೈತಲ್ಲ ಅವಷ್ಟ ಸುಟ್ಟ ವ್ಯಕ್ತಿಗಳು ಅವರ ಶರಣರು. ಗುರು ಕರುಣೆ ಪಡ್ಕೊಂಡಿದ್ರೆ ಅಂದ್ರೆ ಅವ್ರ ಪಕ್ಕ ಶರಣರನ್ನ ಅವರು. ಅವ್ರಿಗೆ ಹೆಂಗೆ ಮಾಡ್ತಾಳಂದ್ರೆ ದೇವಿ 2ನೇ ಅಧ್ಯಾಯದ 1ನೇ ಶ್ಲೋಕ ಹೇಳ್ತೇನೆ ನೋಡ್ರಿ, ಭಾಳ ದೂರ ಹೋಗೋದಿಲ್ಲ ನಾನು. ಏನು ಹೇಳ್ತಾಳಂದ್ರೆ, ಆ ತಪಸ್ಸಿಗೆ ಮೆಚ್ಚಿ
ನಿಮ್ಮ ನಡೆ ನುಡಿಗೆ ಮೆಚ್ಚಿ ನಿಮ್ಮ ರಸವೇ ಜನನ ವಿರಸವೇ ಮರಣ ಸಮರಸವೇ ಎಂಬ ಭಾವದಿಂದ ನಡೆಯುತ್ತಿರುವ ಈ ಶರಣರಿಗೆ ಆ ದೇವಿ ಬಂದಳೋಡುತ್ತ ದೇವಿ ಕಂದಗಳೆಂದು ಬಳಲಿದವೆಂದು ಎದೆ ಮೇಲಂದು ಈಯ ಸೆರೆಗೆಳೆಯ ಕಿರಿ ಬೆವರೇರಿ ಮುಖ ಕಮಲ. ಮುಖದ ಮ್ಯಾಲ ಬೆವರು ಬಿಟ್ಟಿತ್ತಂತ ನೋಡ್ರಿ. ಅಂದು ನಿರಿಮುದುಡುತ್ತ ಹಾರಗಳನ್ನು ಎಡಹಸ್ತದಲ್ಲಿ ಹಿಡಿದೆ ಎಂದು ಕಾಂಬುವೆನೆಂದು ಬಂದಳು. ಯಪ್ಪ ನನ್ನ ಮಕ್ಕಳನ್ನ ಎಂದು ನೋಡ್ತೀನೋ ಅಂತೇಳಿ ಗಡಬಡಿಸ್ಕೊತ ಬಂದಳಂತಾಕಿ. ಎಂದು ಕಾಂಬುವೆನೆಂದು ಬಂದಳು ವ್ಯೋಮ ಮಾರ್ಗದಲ್ಲಿ ಆಕಾಶ ಮಾರ್ಗವಾಗಿ ಬಂದಳಂತ ಹೇಳ್ತದೆ. ಬಂದಳಂದ್ರೆ ಅಕ್ಕಿ ಪ್ರಕಾಶ ನಿಮಗೆ ಬಿತ್ತಂದ್ರೆ ಉದಾಹರಣೆಯಾಗಿ ನಮ್ಮಪ್ಪ ಶ್ರದ್ಧಾನಂದ ಅಪ್ಪಗ ಆ ದೇವಿ ಅನುಗ್ರಹ ಆಗಿತ್ತಂತ ನಾ ಎದಿ ತಟ್ಟು ಹೇಳ್ತೀನಿ. ಭಾಳ ಅದ್ಭುತ ಅದು. ಹೆಂಗಂದರೆ ಅಲ್ಲೇ 18ನೇ ಅಧ್ಯಾಯ ದೇವಿಯ ಮಹಾತ್ಮೆಯ 18ನೇ ಅಧ್ಯಾಯದ 17ನೇ ಶ್ಲೋಕ ಹೇಳ್ತದೆ. ಏನು ಚಂದ ಹೇಳ್ತತಿಪ್ಪ ಅಂದ್ರೆ, ಕವನೆ ತಾಣಾದ ಮೂರ್ತಿಯು ಯಾರ ಶರಣ, ಕವನೆ ತಾಣಾದ ಮೂರ್ತಿಯು ಕವಸಿ ನಗುತ್ತಿರಲು ಯೋಗಿಯು. ಶ್ರದ್ಧಾನಂದಪ್ಪಂಗಳವಂಥ ಯೋಗಿಗಳು, ಈ ಪೂಜ್ಯರಂಥ ಯೋಗಿಗಳು ಕವಸಿ ನಗುತ್ತಿರಲು ಯೋಗಿಯು. ಅವರು ಶಿವನಾಗಿ ಸಾಕ್ಷಾತ್ ಪರ ಬ್ರಹ್ಮ ಆಗಿ ಅವರು ಇರುತ್ತಿರಲು ಅವರದಾರು. ಅವ್ರಿಗೆ ನರನೆಂದೆಂಬುದಂತೆ ಅವ್ರಿಗೆ ಮನುಷ್ಯರಂತ ಹೆಂಗಂತಿರೋ ಮಾರಾಯ. ಹಂಗಾರೆ ಅವ್ರು ಯಾರ? ಅವನೇ ದೇವಿಯು, ಅವನೇ ದೇವನು. ಅವನ ತಡವಿ ಉಳಿವರಾರು ತ್ರಿಲೋಕದಲ್ಲೆಂದ ಅಂತಿರ್ತಾರೆ ನೋಡ್ರಿ. ಪುಣ್ಯಾತ್ಮರು ಮಾಡಿಟ್ಟಿದ್ದಾರೆ. ಅವ್ರ ಬಾಯಿಗೆ ಬಂತಂದ್ರೆ ಹುಚ್ಚಾದಿರಿ ಹುಚ್ಚಿಕೊಡ್ರಿ, ಹಂಗೆ ಮಾಡಬೇಡ್ರಿ, ಆ ಮಹಾತ್ಮರನ್ನ ಕೆಣಕಬೇಡ್ರಿ ಅಂತಿರ್ತಾರೆ. ಕೇಳಿಲ್ಲ? ಅದಕ್ಕೆ 16ನೇ ಅಧ್ಯಾಯದ ದೇವಿಯ ಮಹಾತ್ಮೆ ಎಂಬ ಗ್ರಂಥದೊಳಗೆ 16ನೇ ಅಧ್ಯಾಯದ 23ನೇ ಶ್ಲೋಕ ಹೇಳ್ತದೆ. ದಯಮಾಡಿ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಉಲ್ಲೇಖವನ್ನು ಯಾಕೆ ಮಾಡ್ತೀನಿ ಅಂದರೆ, ಸಂಶಯ ಇಲ್ಲದಂಗೆ ಕರೆಕ್ಟಾಗಿ ಹೇಳಕತ್ತ. ನಿಮಗೆ ಸಂಶಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟಬಹುದು, ಬಹು ವಾಕ್ಸಿದ್ಧಿಗಳು ದೊರಕುವವು. ಶರಣ ಏನಾರೇ ಮಾತಾಡಿದ ಅಂದ್ರೆ ಅದು ವಿಷಯ ಹೋಗಂಗಿಲ್ಲ. ಸಂತಾನಗಳು ಹೆಚ್ಚುವವು, ಸಿದ್ಧಿ ಪುರುಷ ಎನಿಸಿಕೊಳ್ಳುವನು, ಇದ್ದ ರೋಗವು ಪರಿಹರವು. ಅಷ್ಟೇ ಎಲ್ಲ ಶತ್ರುಗಳು ನಾಶ ಆಗುವರು. ದೀನೋದ್ಧರಣಬಹುದೆನ್ನ ಚರಿತೆಯೊಳೆಂದಳ. ದೀನರು ದುರ್ಬಲರು ಸಹಿತ ಉದ್ಧಾರಕರಂತ ಅಂಥವ್ರು ಶರಣ ಆಗ್ಬೇಕಂತ. ಇಲ್ಲಿಗೆ ಆ ದೇವಿಯ ಮಹಾತ್ಮೆಯೊಂದಿಗೆ ನಾನು ಮುಕ್ತಾಯ ಮಾಡಿ ಒಂದು ವಿಷಯಕ್ಕೆ ಇವತ್ತು ಮಹಾತ್ಮರ ಶರಣರ ಮಹಿಮೆ ಅಂತಕ್ಕಂಥ ವಿಷಯಕ್ಕೆ ಬರ್ತೇನೆ. ಏನಪ್ಪ ಅಂದರೆ, ಹಾಗೆ ಒಂದು ಸಣ್ಣದೊಂದು ಜೋಕ್ ಹೇಳಿ ಮುಗಿಸ್ಬಿಡ್ತೇನೆ. ಜೋಕಲ್ಲ, ಭಾಳ ಗಂಭೀರ ಇರ್ತದೆ. ಅದನ್ನು ಉದಾಸೀನ ಮಾಡಬಾರ್ದು ನಾವು. ಏನಂಗಂದ್ರೆ, ಬಡವ ಕಬೀರ್ ಅಂತಕ್ಕಂಥ ಒಬ್ಬ ಶರಣ, ಅವನ ಮಹಿಮೆ. ಬಡವ ಕಬೀರನ ಭಕ್ತಿ ನೋಡುವುದಕ್ಕಾಗಿ ಬಂದರು ಇಂಥ ಸಾಧುರಾಗಿ ಕಬೀರನ ಮನೆಗೆ ಹೋಗಿ. ಬಡವ ಕಬೀರನ ಭಕ್ತಿ ನೋಡುವುದಕ್ಕಾಗಿ ಬಂದರು ಸಾಧುರಾಗಿ. 10 ಮಂದಿ ಕೂಡಿ ಕಬೀರನ ಮನೆಗೆ ಹೋಗಿ ಹಸ್ದೀವಂತಾರು. ಶಿವಯೋಗಿ ಹಸಿಯುಪ ಅಂತಾರೆ. ಅದನ್ನು ಕೇಳಿ ಕಬೀರ್ ಹೇಳ್ತಾನ, ಮಡದಿನ ಕರೆದ ಸಾಧುರ ಹಸದಾರ, ಲಘು ಮಾಡಬೇಕು ಅಡಿಗೆ. ಇಲ್ಲಿ ಶರಣರಿಗೆ ಒಮ್ಮೊಮ್ಮೆ ಸತ್ಯ ಪರೀಕ್ಷೆ ಬರ್ತದ. ಆ ಸತ್ಯ ಪರೀಕ್ಷೆಯೊಳಗೆ ಪಾಸ್ ಆಗವ ಅಷ್ಟ ಶರಣ. ಅವಾಗ ಮಡದಿ ಹೇಳಿದ್ಕೂಲೆ ಮಡದಿ ಅಡುಗೆ ಮನ್ಯಾಗ ಸೊನ್ನೆ ಮಾಡ್ತಾಳೆ. ಏನಂತ? ಮಾಯ್ಕಾರ್ತಿ ಆಕಿ ದೇವಿ ಜಗನ್ಮಾತೆ. ಕಡ್ದಿನಂದರೂ ಒಂದು ಕಾಳಿಲ್ಲ ಮನೆಯಾಗ, ಶಿವ ಎಂಥ ಕಿಡಿಗೇಡಿರಬೇಕು. ಆವಾಗ ಆ ಹೆಂಡತಿಯ ಒಂದು ಸೂಚನೆಯ ಮೇರೆಗೆ ಗಾಬಾಗಿ ಹೇಳ್ತಾನೆ, ಅಯ್ಯೋ ಹಸುದಿವಂತಾರ, 3 ದಿವಸ ಆತು ನಾವು 10 ಮಂದಿ ಉಪವಾಸದಿ ಒಂದಾರ, ಇನ್ನೇನು ಮಾಡಲಿ ಅಂದವನ ಅವ ಮಗಗೆ ಹೇಳ್ತಾನೆ. ಕಬೀರ ಕಮಾಲ್ ಅಂತಕ್ಕಂಥ ಒಬ್ಬ ಮಗನ ಹೇಳ್ತಾನೆ. ಏನಂದ್ರೆ, ಆ ಶ್ರೀಮಂತರು ಅವರು ಇವರು ಕೇಳಿದ್ರೊಳಗನ ಅವ್ರ ಹಸಿವು ಹಿಂಗಬಾರ್ದು, ಭಾಳ ಹಸ್ದಾರಂತ, ಈಗ ತುಡುಗ ಮಾಡೋಣ ಹೋಗಿ ಅಂದ್ರಂತ ನೋಡ್ರಿ.
ದೊಡ್ಡ ಅಂಗಡಿಯನ್ನು ನೋಡಿ ಒಡೆದರು. ಆ ಹುಡುಗ ಒಳಗೆ ಹೋಗಿ ಹುಡುಗನ ಸಮೇತ ಹೋಗಿ ದೊಡ್ಡ ಅಂಗಡಿ ಒಡೆದು ಬಿಟ್ರಂತೆ. ಹೊಡೆದ್ರೆ ಅಲ್ಲಿ ಏನಾಯ್ತಂದ್ರೆ ಬೆಳ್ಳಿ ಬಂಗಾರ ರೊಕ್ಕದ ಟ್ರೆಜರಿ ತೆಗೆದವು, ತಾನಾಗೆ ತೆಗೆದು ಅಂತ ನೋಡ್ರಿ. ಶರಣರ ಪರೀಕ್ಷೆ ಇದು. ಬೆಳ್ಳಿ ಬಂಗಾರ ರೊಕ್ಕದ ಟ್ರೆಜರಿ ತಾವಾಗೆ ಓಪನ್ ಆದ್ರೆ ಅವ್ರ ಮನಸ್ಸ ಬೆಳ್ಳಿ ಬಂಗಾರ ಕಡೆ ಲಕ್ಷ್ಯ ಆಗಲಿಲ್ಲ. ಈ ಮಹಾತ್ಮರು ಏನು ಮಾತು ಹೇಳ್ಯಾರಲ್ಲ ಗುಟ್ಟ, ಇವರ ಆಜ್ಞೆ ಏನದ ಹಸದಿ ಒಂದಾರಲ್ಲ ಆ ಕಡೆ ಲಕ್ಷ್ಯ ಕೊಡಲಿಲ್ಲ ಅವರ.